ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಟು ಅವರ್ ಚಾನಲ್. ಏನು ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ಸಾಕ್ಸು. ವೇಸ್ಟು ಹಳೆ ಓಲ್ಡ್ ಸಾಕ್ಸು. ಇವಾಗಂತೂ ಸ್ಕೂಲ್ ಮುಗೀತಾ ಇದೆ. ಇನ್ನೇನು ರಜಾ ಬಂದ ತಕ್ಷಣ ಮಕ್ಕಳು ಸಾಕ್ಸ್ನ ಬಿಸಾಕ್ತಾರೆ. ಯಾಕೆಂದರೆ ಲೂಸ್ ಆಗಿಬಿಡುತ್ತಲ್ವ ಅದು. ಎಸೆಯೋಕ್ಕೆ ಮುಂಚೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟೊಂದೆಲ್ಲ ಉಪಯೋಗ ಇದೆಯಾ ಈ ಸಾಕ್ಸ್ನ? ಅಯ್ಯಯ್ಯೋ ಎಸ್ಬಿಡ್ತಾ ಇದ್ದೆ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ಈ ವಿಡಿಯೋ ನೋಡಿ ಮನೆ ಕ್ಲೀನ್ ಮಾಡಬೇಕಲ್ಲ, ಇವಾಗ ಏನು ಹಬ್ಬ ಬಂತು, ಮನೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಎಷ್ಟೊಂದು ಉಪಯೋಗ ಇದೆ ಈ ಸಾಕ್ಸಿಂದ ಅಂತ ನೀವೇ ಶಾಕ್ ಆಗ್ತೀರಾ ನೋಡಿದ್ರೆ. ಆಮೇಲೆ ಲಾಸ್ಟಲ್ಲಿ ಕೊನೆವರೆಗೂ ವಿಡಿಯೋ ನೋಡಿ. ಲಾಸ್ಟಲ್ಲಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತು ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ, ಅವರಿಗೂ ಈ ವಿಷಯ ತಿಳಿಲಿ. ಮೊದಲಿಗೆ ಈ ಥರ ಡೈನಿಂಗ್ ಟೇಬಲ್ಲು ಮತ್ತು ಚೇರ್ಗಳೆಲ್ಲ ಇರುತ್ತಲ್ಲ, ಸಣ್ಣ ಸಣ್ಣ ಜಾಗದಲ್ಲಿ ಈ ಥರ ಬಟ್ಟೆಯಿಂದ ಒರೆಸ್ಕೊಳ್ಳೋಕೆ ಹೋದರೆ ಟೈಮು ವೇಸ್ಟು ಮತ್ತು ಕೈಯೆಲ್ಲ ತೂರ್ಸೋಕ್ಕಾಗಲ್ಲ. ಅಂಥ ಕಡೆ ಏನು ಮಾಡಬೇಕು ಅಂದರೆ, ಒಂದು ಓಲ್ಡ್ ಸಾಕ್ಸ್ನ ತೊಗೊಂಡು ಈ ಥರ ಕೈಗೆ ಸಿಕ್ಕಾಕ್ಕೊಂಡು ಕೈಗೆ ಹಾಕೊಂಬಿಡಿ. ಆಮೇಲೆ ಇದನ್ನು ನೀಟಾಗಿ ಒರೆಸ್ಕೊಂಡು ಬರ್ಬೋದು. ನೋಡಿ ನಾನು ಈ ಥರ ತೋರಿಸ್ತಾ ಇದ್ದೀನಲ್ಲ ಹಿಂಗೆ. ಈ ವುಡ್ಡು ಡೈನಿಂಗ್ ಟೇಬಲ್ಲು ಮತ್ತು ಸೋಫಾ ಸೆಟ್ಟಿಗೆಲ್ಲ ನೀರೆಲ್ಲ ಯೂಸ್ ಮಾಡಬಾರ್ದು. ಸೊ ಈ ಥರ ಡ್ರೈ ಸಾಕ್ಸ್ನ ಕೈಗೆ ಹಾಕ್ಕೊಂಡು ಈಸಿಯಾಗಿ ತೆಗಿಬೋದು. ಟೈಮ್ ವೇಸ್ಟ್ ಇಲ್ದಂಗೆ ನಾನು ಯಾವಾಗ್ಲೂ ಈ ಥರನೇ ಮಾಡ್ಕೊಳ್ಳೋದು. ಒಂದು ರೌಂಡ್ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಮತ್ತು ಒಂದು ಹೆಬ್ಬೆಟ್ಟು ಇದರಲ್ಲಿ ಬೆರಳಿಂದನೂ ಕೂಡ ನೀಟಾಗಿ ಈ ಥರ ಸಂದಿ ಒಳಗಡೆ ಈ ಥರ ಹಿಂಗೆ ಸಿಗಿಸ್ಕೊಂಡು ನೋಡಿ ಈ ಥರ ಮಾಡ್ಕೊಳ್ಬೋದು. ಬಟ್ಟೆನಲ್ಲಿ ಒರ್ಸಕ್ಕೆ ಹೋದರೆ ತುಂಬ ಟೈಮ್ ಆಗುತ್ತೆ ಮತ್ತು ಅದು ನೀಟಾಗಿ ಹೋಗೋದಿಲ್ಲ. ಈ ಥರ ಸಾಕ್ಸ್ ಹಾಕ್ಕೊಂಡು ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ನಾವು ಇದನ್ನೆಲ್ಲ ಒಂದಿನ ಒರೆಸಿದ್ದಾದ್ಮೇಲೆ ನೀಟಾಗಿ ನೀರಲ್ಲಿ ಜಾಲಿಸಿ ಒಂಚೂರು ಆಚೆ ಒಣಗಾಕಿದ್ರೆ ಡ್ರೈ ಆಗುತ್ತೆ. ತುಂಬಾ ಯೂಸ್ ಆಗುತ್ತೆ ಇದು. ನಾನು ಯಾವಾಗಲೂ ಮನೆಯಲ್ಲಿ ಯಾವುದೇ ಡಸ್ಟ್ ಕ್ಲೀನ್ ಮಾಡೋದಾಗಲಿ ಫಸ್ಟು ಮೊದಲೇನು ಮಾಡ್ತೀನಿ ಅಂದರೆ ಮಾಸ್ಕ್ ಹಾಕ್ಕೊಳ್ತೀನಿ. ಯಾಕೆಂದರೆ ನಂಗೆ ಡಸ್ಟ್ ಅಲರ್ಜಿ ಇರೋದ್ರಿಂದ ಬೇಗ ಅಲರ್ಜಿ ಆಗುತ್ತೆ. ಅಕ್ಷಿ ಅಂತ ಸ್ಟಾರ್ಟ್ ಆಗೋಗುತ್ತೆ. ಹಂಗಾಗಿ ಮಾಸ್ಕ್ ಹಾಕ್ಕೊಂಡೇ ಕ್ಲೀನ್ ಮಾಡ್ಕೊಳ್ಳೋದು. ಟಿವಿನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಒಂದು ಸತಿ ನೀಟಾಗಿ ಹಿಂಗೆ ಒರೆಸ್ಕೊಂಡು ಬಂದರೆ ಸಾಕು. ಬಟ್ಟೆ ತೊಗೊಂಡು ಅದನ್ನು ವೆಟ್ ಮಾಡಿಕೊಂಡು ಅಷ್ಟೊಂದೆಲ್ಲ ಟೈಮು ಇರಲ್ಲ. ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ. ನೀಟಾಗಿ ಕ್ಲೀನಾಗಿ ಹೋಗುತ್ತೆ. ಆಮೇಲೆ ಟಿವಿ ಹಿಂದೆಗಡೆ ಕ್ಲೀನ್ ಮಾಡ್ಕೊಳ್ಬೇಕಲ್ಲ, ನಮ್ಮ ಕೈಯೆಲ್ಲ ತೂರ್ಸೋದಿಲ್ಲ, ಕೈ ಹೋಗಲ್ಲ. ಅದಕ್ಕೆ ನಾನೇನು ಮಾಡಿದ್ದೀನಿ, ಒಂದು ಕೋಲನ್ನ ತೊಗೊಂಡಿದ್ದೀನಿ. ಈ ಮನೆ ಒರೆಸೋಕ್ಕೆಲ್ಲ ಕಡ್ಡಿ ಬರುತ್ತಲ್ವ ಸ್ಟಿಕ್ಕು, ಅದನ್ನ ತೊಗೊಂಡು ಈ ಸಾಕ್ಸ್ನ ಅದಕ್ಕೆ ಕಟ್ಕೊಳ್ತಾ ಇದ್ದೀನಿ ಒಂದು ದಾರ ಸಹಾಯದಿಂದ. ನೀಟಾಗಿ ಇದು ಚೆನ್ನಾಗಿ ಟೈ ಮಾಡಿಕೊಂಡು ಗಟ್ಟಿಯಾಗಿ ಆಮೇಲೆ ನಾನು ಈ ಟಿವಿ ಹಿಂದೆಗಡೆ ಡಸ್ಟ್ ಇರುತ್ತಲ್ವ ಒರೆಸ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಇದ್ರೆ ಸಾಕು. ಉದ್ದಾಗಿ ಮುಂದೆ ತುದಿನ ಉದ್ದ ಬಿಟ್ಕೊಂಡು ಇವಾಗ ಒರೆಸ್ಕೊಳ್ಳೋಣ. ಈ ಥರ ಕಟ್ಕೊಂಡಿದ್ದೀನಿ ನಾನು. ಕಟ್ಕೊಂಡು ತೋರಿಸ್ತೀನಿ ನೋಡಿ. ಇವಾಗ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಈಗ ಒಂದು ಹಿಂದೆಗಡೆ ಎಲ್ಲ ನಮ್ಮ ಕೈಯೆಲ್ಲ ಅಲ್ಲಿಗೆ ಹೋಗಲ್ಲ, ಅಲ್ಲೇ ಇರುತ್ತೆ. ಸಿಕ್ಕಾಪಟ್ಟೆ ಡಸ್ಟು ಅಲ್ಲೇ ಕೂತ್ಕೊಂಡಿರುತ್ತೆ. ಕೈ ಹೋಗಲ್ಲ, ಏನು ಮಾಡೋದು ಅಂತ ಅನ್ಕೊಳ್ತಾ ಇರೋರು ಈ ಟಿಪ್ನ ಯೂಸ್ ಮಾಡಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸಾಕ್ಸಿಂದ ಇಷ್ಟೊಂದೆಲ್ಲ ಉಪಯೋಗ ಇದೆಯಾ ಅಂತ ನನಗೂ ಅನ್ನಿಸ್ತಾ ಇರುತ್ತೆ. ಹೌದಲ್ವಾ? ನಾನು ಸುಮ್ಮನೆ ಎತ್ತಿ ಡಸ್ಟ್‌ಬಿನ್ನಿಗೆ ಬಿಸಾಕ್ಬಿಡ್ತಿದ್ದೆ. ಸೊ ಇದನ್ನೆಲ್ಲ ಟ್ರೈ ಮಾಡಿ ನಿಮ್ಗೂ ಯೂಸ್ ಆಗಲಿ ಅಂತ ಈ ವಿಡಿಯೋನ ಮಾಡಿದೆ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನಮ್ಮನೇಲಿ ಮೇಲ್ಗಡೆ ಸೀಲಿಂಗಿಗೆ ಈ ಥರ ಪಿ.ಒ.ಪಿಗಳನ್ನ ಮಾಡ್ಸಿದೀವಿ. ಸೊ ಯೂಶುವಲಿ ಎಲ್ಲಾರ ಮನೇಲೂ ಮಾಡ್ಸಿರ್ತಾರೆ. ಅದನ್ನ ಮೇಲೆ ಚೇರ್ ಹಾಕೊಂಡು ಕೈಯಿಂದ ನಾವು ಬಟ್ಟೆ ತಗೊಂಡು ಒರೆಸ್ಕೊಳ್ಳೋಕ್ಕೆಲ್ಲ ಕಷ್ಟ ಆಗುತ್ತೆ. ಅಷ್ಟು ಮೇಲೆ ಸೀಲಿಂಗ್ ತನಕ ಹತ್ತಡಿ ನಮಗೆ ಸಿಗ್ಬೇಕಲ್ಲ, ಕೈ ಹಾಕೆಲ್ಲ ಒರೆಸ್ಕೊಳಕ್ಕಾಗಲ್ಲ. ಅದಕ್ಕೇನು ಮಾಡ್ತೀನಿ, ಈ ಸ್ಟಿಕ್‌ನ ಸಾಕ್ಸ್ ಕಟ್ಕೊಂಡು ಈ ಸ್ಟಿಕ್ಕಿಗೆ ನೋಡಿ ಈ ಥರ ನೀಟಾಗಿ ಒಂದು ಸತಿ ಹಿಂಗೆ ಒರೆಸ್ಕೊಂಡ್ ಬರ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾನು ಈ ಥರ ಹಬ್ಬಗಳಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳುವಾಗ ಇದನ್ನ ಯೂಸ್ ಮಾಡ್ತೀನಿ. ತುಂಬಾನೇ ಚೆನ್ನಾಗಿರುತ್ತೆ. ನೀಟಾಗಿ ಕ್ಲೀನ್ ಆಗುತ್ತೆ. ಪರ್ಕೆನಲ್ಲಿ ಹೊಡೆದ್ರೂ ಅದು ಕ್ಲೀನ್ ಆಗೋದಿಲ್ಲ. ಸೊ ಈ ಥರ ಬಟ್ಟೆನಲ್ಲಿ ಸಾಕ್ಸಲ್ಲಿ ಈ ಥರ ಬಟ್ಟೆ ಅಲ್ವಾ ಅದು ಕಾಟನ್ದಾದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಈ ಥರ ನೀಟಾಗಿ ಅದ್ರ ಸಂದಿ ಎಲ್ಲ ಎಲ್ಲೆಲ್ಲಿ ಪಿ.ಒ.ಪಿಗಳು ಮಾಡ್ಸಿದೀವಿ, ಎಲ್ಲೆಲ್ಲಿ ಸಂದಿಗಳಿರುತ್ತೆ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಬೋದು. ಆಮೇಲೆ ಈ ಸ್ಪಾಟ್ ಲೈಟ್‌ಗಳ ಮುಂದೆ ಎಲ್ಲ ನೋಡಿ ಈ ಥರ ಒಂದು ರೌಂಡ್ ಅದ್ರೊಳಗಡೆ ಒರೆಸ್ಕೊಂಬಂದ್ರೆ ಸಾಕು. ಎಲ್ಲ ಕಡೆ ಪಿ.ಒ.ಪಿಗಳ್ನ ಆಲ್ಮೋಸ್ಟ್ ರೂಮು, ಹಾಲಲ್ಲಿ ಎಲ್ಲ ಕಡೆ ಪಿ.ಒ.ಪಿ ಮಾಡ್ಸಿದ್ವಿ. ಎಲ್ಲ ಕಡೆ ನಾನು ಇದೇ ಟಿಪ್‌ನ ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಮತ್ತು ಬೇಗನೂ ಆಗುತ್ತೆ. ಇಲ್ಲ ಅಂದರೆ ಚೇರ್ ಹತ್ತಿ ಅದ್ರ ಮೇಲ್ಗಡೆ ನಿಂತ್ಕೊಂಡು ಒಂದೊಂದು ಹೆಜ್ಜೆಗೂ ಕ್ಲೀನ್ ಮಾಡೋಕ್ಕಾಗಲ್ಲ. ಇದೊಂದು ಸಿಕ್ಕಾಪಟ್ಟೆ ಯೂಸ್‌ಫುಲ್ ಆಗುತ್ತೆ ನನಗೆ. ಈ ಟಿವಿ ಯೂನಿಟ್ ಕಡೆ ಎಲ್ಲ ಸ್ವಲ್ಪ ಚಿಕ್ಕದು ಈ ಥರ ವುಡ್ಡಲ್ಲೆಲ್ಲ ಮಾಡ್ಸಿರ್ತೀವಲ್ವಾ, ಅಂಥ ಕಡೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನೋಡಿ ಸಣ್ಣ ಜಾಗದಲ್ಲಿ ಕಡ್ಡಿ ಮಾತ್ರ ಹೋಗ್ತಾ ಇದೆ. ಇಂಥ ಕಡೆ ನಾವು ಟವಲೆಲ್ಲ ಹಾಕಿ ನೀಟಾಗಿ ಒರೆಸ್ಕೊಳ್ಳೋಕ್ಕಾಗಲ್ಲ. ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ, ಒಂದು ಸಾಕ್ಸ್ ತಗೊಂಡು ಒಂದು ಕಡ್ಡಿನ ತಗೊಂಡು ಈ ಥರ ಹಾಕ್ಕೊಳ್ಬೇಕು. ನೀಟಾಗಿ ಅದನ್ನ ಹೋಲ್ಡ್ ಮಾಡಿ. ಇವಾಗೆಲ್ಲ ಟೈಮೇ ಇಲ್ವಲ್ಲ ಫ್ರೆಂಡ್ಸ್, ಎಲ್ಲರಿಗೂ ಬ್ಯುಸಿ. ಮತ್ತು ಕೆಲಸನೂ ಈಸಿ ಆಗಬೇಕು. ನಾವು ಮನೇಲಿದ್ದೀವಿ ಅಂತ 24 ಗಂಟೆ ಬರೀ ಕೆಲಸನೇ ಮಾಡ್ಕೊಂಡು ಕೂತ್ರೆ ನಮಗೂ ರೆಸ್ಟ್ ಅನ್ನೋದು ಬೇಡವಾ? ಹಾಗಾಗಿ ಏನು ಮಾಡಬೇಕು ಅಂದರೆ, ನಾನು ಈ ಥರದ್ದೆಲ್ಲ ಒಂದೊಂದಷ್ಟು ಐಡಿಯಾಸ್‌ನ ಯೂಸ್ ಮಾಡ್ತಾ ಇರ್ತೀನಿ. ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗ್ತಾ ಇದೆ ಅಂದರೆ, ಡಸ್ಟ್ ಅನ್ನೋದು ಒಂದು ಸತಿ ಈ ಥರ ಒರೆಸ್ಕೊಂಡು ಬಂದರೆ ಸಾಕು, ನೀಟಾಗಿ ಕ್ಲೀನಾಗಿ ಹೋಗುತ್ತೆ. ಟಿವಿ ಯೂನಿಟ್ ಹತ್ರ ಎಲ್ಲೇ ಇರಲಿ, ಆ ಸಣ್ಣ ಸಣ್ಣ ಜಾಗದಲ್ಲಿ ಸಂದಿ ಇರೋ ಕಡೆ ಈ ಥರ ಸ್ಟಿಕ್ ಹಾಕಿ ಯೂಸ್ ಮಾಡ್ಬೋದು. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಈ ಸ್ವಿಚ್ ಬಾಕ್ಸು ಕರೆಂಟಿನ ಇದ್ರ ಹತ್ರ ಬರೀ ಕೈಯಲ್ಲಿ ಒರೆಸ್ಕೊಳ್ಳೋಕ್ಕೆ ನಮಗೆ ಒಂದೊಂದು ಸತಿ ಭಯ ಆಗ್ತಾ ಇರುತ್ತೆ ಅನ್ಕೊಳ್ಳಿ. ಭಯ ಆದರೆ ಈ ಥರದ್ದು ನೋಡಿ, ಈಗ ಇವಾಗ ಸ್ಟಿಕ್ಕಿಂದನೇ
ಈ ಥರ ಒರೆಸ್ಕೊಳ್ತಾ ಇದ್ದೀನಿ. ಏನು ಕರೆಂಟ್ ಹೊಡೆಯುತ್ತೆ ಅನ್ನೋ ಭಯ ಇಲ್ಲ. ಮೇಲ್ಗಡೆ ಏನು ಕರೆಂಟ್ ಹೊಡೆಯಲ್ಲ, ಆದ್ರೂ ಕೆಲವ್ರಿಗೆಲ್ಲ ಭಯ ಇರುತ್ತೆ. ಸೊ, ಈ ಡ್ರೈ ಸಾಕ್ಸ್‌ನ ಯೂಸ್ ಮಾಡ್ಕೊಂಡು ನೋಡಿ ಈ ಥರ ಒರೆಸ್ಕೊಳ್ಬೋದು. ನಾನು ಆ ಸ್ಟಿಕ್‌ನ ಸಿಗಾಕಿದ್ದೀನಲ್ವಾ ಹಿಡ್ಕೊಳ್ಳೋದಕ್ಕೂನು ಗ್ರಿಪ್ ಇರುತ್ತೆ. ನೀಟಾಗಿ ಒರೆಸ್ಕೊಳ್ಬೋದು. ಡಸ್ಟ್ ಅನ್ನೋದು ಎಲ್ಲ ಸಾಕ್ಸಿಗೆ ಅಂಟ್ಕೊಳ್ಳುತ್ತೆ. ವಿಂಡೋಗಳನ್ನ ಕ್ಲೀನ್ ಮಾಡ್ಕೊಳಕ್ಕಂತೂ ಬೆಸ್ಟು ಸೊಲ್ಯೂಷನ್ ಏನು ಗೊತ್ತಾ? ನೋಡಿ ಆ ಕಂಬಿಗಳಿದಾವಲ್ಲ, ಅದನ್ನ ಹೋಲ್ಡ್ ಮಾಡಿ ಬಟ್ಟೆಯಿಂದ ಕ್ಲೀನ್ ಮಾಡ್ಕೊಳಕ್ಕೆ ಆಗಲ್ಲ. ಈ ಸಾಕ್ಸಲ್ಲಾದ್ರೆ ಒಂದ್ ಸತಿ ಈ ಥರ ಹೋಲ್ಡ್ ಮಾಡಿ ಇಟ್ಕೊಳ್ಳೋದು ನೋಡಿ ಎರಡೂ ಸೈಡಲ್ಲಿ. ಇಲ್ಲ ಬ್ರಷಲ್ಲೂ ಕ್ಲೀನ್ ಮಾಡ್ಕೊಳ್ಬೋದು. ಬ್ರಷಲ್ಲಿ ಎರಡೂ ಸೈಡು ಹೋಲ್ಡ್ ಮಾಡಕ್ಕಾಗಲ್ಲ. ಈ ಥರ ಹೋಲ್ಡ್ ಮಾಡಿ ಗಟ್ಟಿಯಾಗಿ ಹಿಡ್ಕೊಂಡು ಒಂದ್ ಸತಿ ಆ ಕಡೆಯಿಂದ ಈ ಕಡೆಗೆ ಹಿಂಗೆ ತಿರುಗಿಸ್ಕೊಂಡು ಬಂದ್ರೆ ಸಾಕು. ನೀಟಾಗಿ ಕ್ಲೀನಾಗಿ ಹೋಗುತ್ತೆ. ನೋಡಿ ಡಸ್ಟ್ ಅನ್ನೋದು ನಮ್ಮ ಸಾಕ್ಸ್ ಕೈಯಲ್ಲೇ ಬರುತ್ತೆ. ಬೇಕಂದ್ರೆ ನೀವು ವೆಟ್ ಮಾಡ್ಕೊಳ್ಬೋದು. ವೆಟ್ ಮಾಡ್ಕೊಂಡು ನೆನೆಸ್ಕೊಂಡು ಬಟ್ಟೆನ ಕ್ಲೀನ್ ಮಾಡ್ಬೋದು. ನಾನಿಲ್ಲಿ ಡ್ರೈಯೇನೇ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲೇನು ಅಷ್ಟೊಂದು ಧೂಳಿಲ್ಲ. ನಾನು ಯಾವಾಗಲೂ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಹಂಗಾಗಿ ಸುಮ್ಮನೆ ಒಂದು ರೌಂಡ್ ಈ ಥರ ಒರೆಸ್ಕೊಂಬರ್ತಾ ಇದ್ದೀನಿ. ನೋಡಿ ಈ ಥರ. ತುಂಬಾನೇ ನೀಟಾಗಿ ಕ್ಲೀನ್ ಆಗತ್ತೆ. ವಿಂಡೋ ಕ್ಲೀನ್ ಮಾಡೋಕ್ಕೆ ಬೆಸ್ಟ್ ಅಂತ ಹೇಳ್ತೀನಿ. ತುಂಬಾನೇ ಚೆನ್ನಾಗಿರುತ್ತೆ. ಕಾಟನ್ ಸಾಕ್ಸ್ ಆದ್ರೆ ಇನ್ನೂ ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ. ಒಂದ್ಸತಿ ವಾಶ್ ಮಾಡಿ ಒಣಗಾಕಿದ್ರೆ ಡ್ರೈ ಆಗತ್ತೆ. ನೆಕ್ಸ್ಟ್ ಡೇ ಮತ್ತೆ ಯೂಸ್ ಮಾಡ್ಬೋದು ಅದನ್ನ. ಕೆಲವ್ರಿಗೆ ಈ ಸೋಪು ಮತ್ತೆ ಲಿಕ್ವಿಡ್ಡು ಈ ಥರದ್ದೆಲ್ಲ ಯೂಸ್ ಮಾಡುವಾಗ, ಈ ನಲ್ಲಿಗಳು, ವಾಶ್ ಬೇಷನ್ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅದು ಯೂಸ್ ಮಾಡ್ತೀಯಲ್ವಾ, ಆವಾಗ ನಾವು ಡೈರೆಕ್ಟು ಯೂಸ್ ಮಾಡಿದಾಗ ಈ ಉಗುರತ್ರ, ಉಗುರು ಕಣ್ಣೆಲ್ಲ ಸ್ವಲ್ಪ ಒಡ್ದಂಗಾಗೋದು, ಆಮೇಲೆ ಅಲ್ಲೆಲ್ಲ ಸಿಪ್ಪೆ ಸುಲಿಯೋದು ಆ ಥರದ್ದೆಲ್ಲ ಆಗುತ್ತೆ. ಈ ಥರ ಸಾಕ್ಸ್‌ನ ಕೈಗೆ ಹಾಕ್ಕೊಂಡು ನೀಟಾಗಿ ಉಜ್ಕೊಳ್ಳೋದ್ರಿಂದ ನಮ್ಗೆ ಏನು ಉಗುರು ಕಣ್ಣು ಹಾಳಾಗೋದಿಲ್ಲ, ನೀಟಾಗಿರುತ್ತೆ. ಆಮೇಲೆ ಕೇಳ್ಬೋದು ಹ್ಯಾಂಡ್ ಗ್ಲೌಸ್ ಬರುತ್ತಲ್ಲ ಅದನ್ನ ಹಾಕೊಳ್ಬೋದು ಅಂತ. ಸುಮ್ನೆ ಏನಕ್ಕೆ ದುಡ್ಡು ಖರ್ಚು ಮಾಡೋದು? ವೇಸ್ಟ್ ತಾನೇ ಇದು. ಸಾಕ್ಸ್‌ನ ಬಿಸಾಕ್ತೀವಿ ಡಸ್ಟ್‌ಬಿನ್ನಿಗೆ. ಅದ್ರ ಬದಲು ಇದನ್ನ ಯೂಸ್ ಮಾಡ್ಕೊಳ್ಬೋದು. ದುಡ್ಡು ಸೇವ್ ಆಗುತ್ತೆ. ಮತ್ತೆ ನಮ್ಗೆ ಕೈಯೆಲ್ಲ ನೀಟಾಗಿರುತ್ತೆ. ಇದು ಕೆಮಿಕಲ್ ಎಲ್ಲ ಯೂಸ್ ಮಾಡಿದಾಗ ಕೈ ಒಡೆಯೋ ಚಾನ್ಸಸ್ ಇರುತ್ತೆ. ಅದೆಲ್ಲ ರಫ್ ಆಗೋಗುತ್ತೆ. ಸೊ, ಅದ್ರ ಬದಲು ಈ ಥರ ಸಾಕ್ಸ್‌ನ ಹಾಕೊಂಡು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಚೆನ್ನಾಗಿ ನಮ್ಮ ಹ್ಯಾಂಡು ಸೇವ್ ಆಗತ್ತೆ. ಮತ್ತೆ ಈಸಿಯಾಗೂ ಇರುತ್ತೆ. ತುಂಬ ಚೆನ್ನಾಗಿ ಕ್ಲೀನಾಗಿ ಆಗುತ್ತೆ ನೋಡಿ. ಈ ಥರ ನಾನು ಒಂದು ರೌಂಡು ನೀಟಾಗಿ ವಾಶ್ ಮಾಡ್ಕೊಂಡು ಬಂದೆ. ಆಮೇಲೆ ನಿನ್ಗೆ ಆ ಸಾಕ್ಸ್‌ನ ಬಿಚ್ಬಿಟ್ಟು ತೋರಿಸ್ತೀನಿ. ಏನೂ ಅನ್ಸೋದಿಲ್ಲ. ತುಂಬಾನೇ ನೀಟಾಗಿ ಮಾಮೂಲಿಯಾಗಿರುತ್ತೆ ನೋಡಿ ಈ ಥರ. ಉಗುರು ಕಣ್ಣು ನೀಟಾಗಿರುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಯಾವುದೇ ನಲ್ಲಿಗಳಾಗಲಿ ವಾಶ್ ಬೇಷನ್ ಹತ್ರ, ಈ ನಾವು ಬಾತ್ ಟಬ್ ಹತ್ರ ಯಾವುದೇ ನಲ್ಲಿಗಳಾದ್ರೂ ಸ್ಟೀಲ್ ನಲ್ಲಿಗಳನ್ನ ನಾವು ಯಾವುದೇ ಕ್ಲೀನ್ ಮಾಡಿದ ತಕ್ಷಣ ಒಂದು ಕಾಟನ್ ಟವಲಿಂದ ಈ ಥರ ನೀಟಾಗಿ ಒರೆಸ್ಕೊಂಡ್ರೆ ಅದು ಚುಕ್ಕಿ ಚುಕ್ಕಿ ಥರ ಎಲ್ಲ ಇರಲ್ಲ. ತುಂಬ ನೀಟಾಗಿರುತ್ತೆ ತುಂಬ. ಈ ಯುಟಿಲಿಟಿಗಳಲ್ಲಿ ಪಾರ್ಕಿಂಗ್ ಜಾಗದಲ್ಲೆಲ್ಲ ನಲ್ಲಿಗಳನ್ನ ಹಾಕ್ಸಿರ್ತೀವಲ್ವಾ, ಅದೇನಾಗತ್ತೆ, ನಮಗೆ ಗೊತ್ತಾಗಲ್ಲ. ಒಂದು ಸ್ವಲ್ಪ ಡಿಸ್ಟೆನ್ಸು ಫ್ಲೋರಿಗೂ ಅದಕ್ಕೂ ಜಾಸ್ತಿ ಇರತ್ತೆ. ಅಂಥ ಟೈಮಲ್ಲಿ ನಾವು ಈ ಸಾಕ್ಸ್‌ನ ಟೈ ಮಾಡ್ಕೊಳ್ಬೋದು. ನೀರು ಕೆಳಗಡೆ ತನಕ ಬರುತ್ತೆ. ಬಕೆಟ್ ಇಟ್ಟಾಗ ಹೊರಗಡೆ ಸಿಡಿಯೋದಿಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಈ ನಲ್ಲಿ ನೀರುಗಳು ಕೆಲವೊಮ್ಮೆ ಡಸ್ಟ್ ಏನಾದ್ರು ಬರ್ತಾ ಇದ್ರೆ ಸಣ್ಣ ಸಣ್ಣ ಕಲ್ಲುಗಳು, ಬೋರ್ ನೀರಲ್ಲಿ ಜಾಸ್ತಿ ಶಿಲ್ಟ್ ಎಲ್ಲ ಬರುತ್ತೆ ನೋಡಿ, ಅದನ್ನೆಲ್ಲ ಅವಾಯ್ಡ್ ಮಾಡುತ್ತೆ. ಈ ಥರ ಸಾಕ್ಸ್‌ನ ಕಟ್ಟಿ ನಾವು ಸೋಸ್ಕೊಳ್ಬೋದು. ಫಿಲ್ಟರ್ ಮಾಡ್ಕೊಳ್ಳೋದಕ್ಕೂ ಯೂಸ್ ಮಾಡ್ಬೋದು. ಈ ಥರ ಸಾಕ್ಸ್‌ನ ಕಟ್ಟಿಟ್ರೆ ಸಾಕು, ನೀರಾಗ ಆರಾಮಾಗಿ ಬರುತ್ತೆ. ಬೇಕು ಅಂದಾಗ, ಬೇಡ ಅಂದಾಗ ನಾವು ಅದನ್ನ ಸಾಕ್ಸ್‌ನ ಉಲ್ಟಾ ಮಾಡಿ, ಆ ಸಿಲ್ಟ್ ಏನಾದ್ರು ಇದ್ರೆ ಅದನ್ನ ವಾಶ್ ಮಾಡಿ, ವೀಕ್ಲಿ ಒಂದ್ಸತಿ ವಾಶ್ ಮಾಡಿ ಮತ್ತೆ ಅದನ್ನೇ ಕಟ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಯೂಸ್‌ಫುಲ್ ಆಗತ್ತೆ. ಬೇರೆ ಬಟ್ಟೆ ಕಟ್ಟೋದಕ್ಕಿನ್ನ, ಬಟ್ಟೆನ ಕಟ್ಟಿ ಅದನ್ನ ಮಾಡೋದಕ್ಕಿನ್ನ ಈ ಥರ ಸಾಕ್ಸ್‌ನ ಕಟ್ಕೊಳ್ಬೋದು. ವಾಶ್ ಮಾಡಿ ಸಾಕ್ಸ್ ಕಟ್ಟೋದ್ರಿಂದ ಫಿಲ್ಟರ್ ಮಾಡ್ಬೋದು. ನೀರನ್ನ ಫಿಲ್ಟರ್ ಮಾಡ್ಕೊಳ್ಳೋದಕ್ಕೂ ಇದನ್ನ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಈ ಕಿಚನಲ್ಲಿ, ಬಾತ್ರೂಮಲ್ಲೆಲ್ಲ ಟೈಲ್ಸ್‌ಗಳು ಹಾಕ್ಸಿರ್ತೀವಲ್ವಾ, ಅದನ್ನ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ನನ್ನ ಹತ್ರ ಇರೋ ಮ್ಯಾಜಿಕ್ ಲಿಕ್ವಿಡ್‌ನ ಒಂದ್ಸತಿ ಸ್ಪ್ರೇ ಮಾಡ್ಕೊಳ್ತೀನಿ. ಸೊ, ಈ ಲಿಕ್ವಿಡ್ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲೂ ತೋರಿಸಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಒಂದ್ಸತಿ ಹೋಗಿ ಚೆಕ್ ಮಾಡಿ. ಅದನ್ನ ಒಂದು ಸ್ಪ್ರೇ ಮಾಡಿಕೊಂಡು ನೋಡಿ ಸಾಕ್ಸ್‌ನ ಹಾಕ್ಕೊಂಡು ಈ ಥರ ಒರೆಸ್ಕೊಂಡು ಬರೋದು ಎಷ್ಟು ಈಸಿ ಆಗತ್ತೆ. ಬರೀ ಕೈಯಲ್ಲಿ ನಾವು ಒರೆಸ್ಕೊಳಕ್ಕೆ ಹೋದಾಗ ಅದು ನಮಗೆ ಉಗುರತ್ರ ಎಲ್ಲ ಡ್ಯಾಮೇಜ್ ಆಗತ್ತಲ್ವಾ. ಸೊ, ಹಾಗಾಗಿ ಕೆಮಿಕಲ್ ಇರೋ ಅಂಥದ್ದು ನಾನು ಅದಕ್ಕೆಲ್ಲ ಲಿಕ್ವಿಡ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡಿದ್ದೀನಲ್ವಾ, ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಪಳ ಪಳ ಅಂತ ಹೊಳಿತಾ ಇದೆ ನನ್ನ ಟೈಲ್ಸು. ಈ ಸ್ಲೈಡಿಂಗ್ ಡೋರ್ ವಾರ್ಡ್‌ರೋಬ್‌ಗಳನ್ನ ಮಾಡ್ಸಿರ್ತೀವಲ್ವಾ, ಅಲ್ಲಂತೂ ಅದು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಡ್ಬೇಕು ಕಣ್ರೀ. ನೋಡಿ ಅದ್ರ ಹೋಲ್ ಹತ್ರ ಕ್ಲೀನ್ ಮಾಡೋಕ್ಕೆ ಆಗಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಒಂದು ಸಣ್ಣ ಕಡ್ಡಿನ ತಗೊಂಡು ಸಾಕ್ಸ್‌ನ ಈ ಥರ ಸಿಗಿಸ್ಕೊಳ್ತೀನಿ. ಸಿಗಿಸ್ಕೊಂಡು ಒಂದು ಸತಿ ಈ ಥರ ನೀಟಾಗಿ ಒರೆಸ್ಕೊಂಡ್ಬಂದ್ಬಿಡ್ತೀನಿ. ವೆಟ್ ಮಾಡ್ಕೊಂಡ್ರೆ ಇನ್ನೂ ನೀಟಾಗಿ ಕ್ಲೀನ್ ಆಗುತ್ತೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂದರೆ, ನೀವು ನೋಡ್ಬೋದು ಎಷ್ಟು ಡಸ್ಟ್ ಇತ್ತು ಅಂತ. ದಿನ ಕ್ಲೀನ್ ಮಾಡ್ತಾ ಇದ್ರೂ ಗಾಳಿಗೆ ಡಸ್ಟ್ ಅನ್ನೋದು ಬರ್ತಾನೆ ಇರುತ್ತೆ. ಸೊ, ಇದೊಂದು ಟಿಪ್‌ನ ಯೂಸ್ ಮಾಡಿ. ಈ ಸಾಕ್ಸಿಂದ ಇಷ್ಟೊಂದೆಲ್ಲ ಟಿಪ್ ಇದೆಯಾ ಅಂತ ನಿಮಗೂ ಅನ್ನಿಸ್ಬೋದು. ತುಂಬ ಚೆನ್ನಾಗಿರುತ್ತೆ. ಸೊ, ಲಾಸ್ಟ್ ಒನ್ ಏನಪ್ಪಾ ಅಂದ್ರೆ, ಇವಾಗಿನ್ನೇನು ಎಕ್ಸಾಮ್ಸ್ ಎಲ್ಲ ಮುಗಿದ್ಮೇಲೆ ಮಕ್ಳಿಗೆ ರಜಾ, ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಆಚೆ ಕಡೆ ಆಟ ಆಡಕ್ಕೆ ಬಿಡೋದಿಲ್ಲ ನಾನಂತೂನು. ತುಂಬಾ ಹಠ ಮಾಡ್ತಾರೆ ಆಟ ಆಡಕ್ಕೆ ಆಚೆ ಹೋಗ್ಬೇಕು ಅಂತ. ಅದಕ್ಕೆ ನಾನೇನು ಮಾಡ್ತೀನಿ ಅಂದ್ರೆ, ಈ ಸಾಕ್ಸಿಗೆ ಬಾಲ್ ಹಾಕ್ಕೊಳ್ತಾ ಇದ್ದೀನಿ. ಈ ಬಾಲ್‌ನ ಹಾಕಿ ಒಂದು ಟೈಯಿಂಗ್ ಮಾಡ್ತೀನಿ. ಒಂದು ಸೈಡು ಟೈ ಮಾಡಿ ಈ ದಾರದಿಂದ ಕಟ್ಬಿಟ್ಟು, ನಮ್ಮ ಬಾಲ್ಕನಿನಲ್ಲಿ ಒಂದು ಹುಕ್ ಥರ ಇದೆ. ಆ ಹುಕ್ಕಿಗೆ ಇದನ್ನ ದಾರ ಹಾಕಿ ಕಟ್ಕೊಡ್ತೀನಿ.
ಒಂದೊಂದ್ಸತಿ ಏನ್ ಮಾಡ್ತಾನೆ ಹರ್ಷ ಆಟ ಆಡಕ್ಕೆ ಯಾರು ಸಿಕ್ಲಿಲ್ಲ ಅಂದ್ರೆ, "ಅಮ್ಮ ನೀವೇ ಬನ್ನಿ ಬಾಲ್ ಹಾಕಿ ನಾನು ಕ್ರಿಕೆಟ್ ಆಡ್ತೀನಿ" ಅಂತಾನೆ. ಸಿಕ್ಕಾಪಟ್ಟೆ ತರಲೆ ಮಾಡ್ತಾನೆ. ಹಂಗಾಗಿ ನಾನು ಈ ತರ ಬಾಲ್‌ನ ಕಟ್ಕೊಡ್ತೀನಿ ಸಾಕ್ಸಿಗೆ ಹಾಕಿ. ಅವ್ನು ಆರಾಮಾಗಿ ಆಟ ಆಡ್ಕೊಂಡು ಆ ಬಾಲ್ಕನಿನಲ್ಲೇ ಟೈಮ್ ಪಾಸ್ ಮಾಡ್ತಾನೆ. ಇಲ್ಲ ಅಂದ್ರೆ ಅವ್ರ ಕಾಟ ತಡೆಯೋದಕ್ಕಾಗಲ್ಲ. ಸೊ ಇದೊಂದು ಟಿಪ್‌ನ ಯೂಸ್ ಮಾಡಿ. ಮಕ್ಳಿರೋರು ಇದನ್ನ 100% ಯೂಸ್ ಆಗತ್ತೆ. ಈ ತರ ಕಟ್ಕೊಟ್ರೆ ಅವರಿಗೆ ಕ್ರಿಕೆಟ್ ಆಡ್ದಂಗೂ ಆಗತ್ತೆ. ಒಂಥರ ಖುಷಿನೂ ಆಗತ್ತೆ. ಈ ಎಲ್ಲಾ ಟಿಪ್ಸ್‌ಗಳು ಸಾಕ್ಸ್‌ದು ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆದ್ರೆ ಕೊನೆಯಲ್ಲಿ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಶೇರ್ ಮಾಡಿ ವಿಡಿಯೋನ. ಇನ್ನ ಒಳ್ಳೊಳ್ಳೆ ಟಿಪ್ಸ್ ಬೇಕು ಅಂದ್ರೆ ನನ್ನ ವಿಡಿಯೋಸ್‌ನ ನೋಡ್ತಾ ಇರಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರ್ಲಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್‌ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಲವ್ ಯೂ ಆಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.